ಸೆಕೆಂಡ್ಗೆ 30 ಸೆಕೆಂಡ್ ನನಗೆ 30 ಸೆಕೆಂಡ್ಸ್ ಭಾರಿ ಶಾಕ್ ಆಗ್ತದೆ ಡ್ಯಾನ್ಸ್. ಒನ್ ಮೋರ್. ಎಲ್ರು ನಮಸ್ಕಾರ. ಒಂದು ಬಹಳ ಕಾಮಿಡಿ ಆಗಿರುವಂತಹ ಮೂವಿ ಕನ್ನಡದಲ್ಲಿ ಬರ್ತಾ ಇದೆ. ನಾವು ಕಾಂತಾರ ಮೂವಿಯಲ್ಲಿ ನೋಡಿರುವಂತಹ ತಂಡವನ್ನ ನಿಜವಾಗ್ಲೂ ಈ ಹೆಸರು ಮೂವಿದು ನೋಡ್ತಾ ಇದ್ರೆ ಬಹಳಷ್ಟು ಫನ್ ಇದೆ. ನನಗೆ ಎಂತಪ್ಪ ಈ ಹೆಸರು ಅಂತ ನಾನು ತಿಳ್ಕೊಂಡಿದ್ದೆ. ಅದರ ಒಂದು ಸಾಂಗ್ ಮತ್ತೊಂದು ಟ್ರೇಲರ್ ಎರಡನ್ನ ನೋಡಿದ್ಮೇಲೆ ಕಾಮಿಡಿಯೇ ಕಾಮಿಡಿ, ಬಹಳ ಸಖತ್ತಿದೆ ಮಾತ್ರ. ಇದು ರಾಜ್ ಬಿ ಶೆಟ್ಟಿ ಈ ಮೂವಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸೂ ಫ್ರಮ್ ಸೋ ಅಂತ ಒಂದು ಮೂವಿಯ ಹೆಸರು. ಸಖತ್ತಿದೆ ಮಾತ್ರ, ಆಯ್ತಾ. ಸೊ ಈ ಮೂವಿ ಆಗ್ಬೇಕಿದ್ರೆ ಆ ಮೂವಿಯ ಒಂದು ಮೇಕಿಂಗ್ ಹೇಗಿತ್ತು, ಹಾಗೇನೆ ಇದೇ ಜುಲೈ 25ನೇ ತಾರೀಕಿಗೆ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿರುವಂತ ಈ ಮೂವಿಯ ಬಗ್ಗೆ ಈ ತಂಡ ಏನು ಹೇಳ್ತಿದೆ ಅಂತ ಹೇಳೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳು ನನಗಿದೆ. ಸೊ ಹಾಗಿದ್ರೆ ನಿಮಗೂ ಕೂಡ ಒಂದು ಕ್ಯೂರಿಯಾಸಿಟಿಯನ್ನು ಹೆಚ್ಚಿಸಿರತಕ್ಕಂತಹ ಈ ಒಂದು ಮೂವಿಯ ಬಗ್ಗೆ ಅಪ್ಡೇಟ್ ಅನ್ನು ಇವತ್ತಿನ ಒಂದು ನಮ್ಮ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಒಂದೇ ಮನೆಯಲ್ಲಿ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ ಇದ್ರೆ ಹೇಗಿರ್ಬೋದು. ಒಂದು ಡ್ರಿಂಕ್ ಸೀನ್ ಇದೆ ನಮ್ದು, ಮನೆ ಹಿಂದ್ಗಡೆ ಮಾಡ್ತಾ ಇರ್ತೀವಿ. ಅಲ್ಲಂತ ಇವರದ್ದು ದಬಾ ತರ ಹೋಗಿ ಇನ್ನಾಗಲ್ಲ, ಕಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ವಿಖ್ಯಾತ್. ನನ್ನ ಜೊತೆಗೆ ಪ್ರಬುದ್ಧ ಕಲಾವಿದರ ಒಂದು ಸಂಗಮವಾಗಿದೆ, ಮಂಗಳೂರಲ್ಲಿದ್ದೇನೆ. ಸೊ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಆ ಕಡೆಯಿಂದ ಹೇಳ್ತಾ ಬರ್ತಿದ್ರೆ ನಮ್ಮ ದೀಪಣ್ಣ ಇದ್ದಾರೆ. ದೀಪಣ್ಣ ನಮಸ್ತೆ. ಹಾಗೇನೆ ನಮ್ಮ ಪ್ರಕಾಶ್ ತುಮಿನಾಡ್ ಅವರು ಇದ್ದಾರೆ. ಸರ್ ನಮಸ್ತೆ. JP ತುಮಿನಾಡ್ ಅವರು ನಮಸ್ತೆ. ಸನಿಲ್ ಗೌತಮ್ ಅವರು, ಹಾಗೇನೆ ಮೈಮ್ ರಾಮೇಶ್ ಅವರು. ಇವತ್ತು ಕನ್ನಡದಲ್ಲಿ ಈ ಒಂದು ಒಳ್ಳೆಯ ಮಾತುಕತೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾಕೆ ಪ್ರಾರಂಭ ಮಾಡ್ತಾ ಇದ್ದೇನೆ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ. ಈಗಾಗಲೇ ಟ್ರೇಲರ್ ಅನ್ನ ನೋಡಿದಿರಿ. ಸೂ ಫ್ರಮ್ ಸೋ ಅಂದ್ರೆ ಏನು ಅಂತ ಕನ್ಫ್ಯೂಷನ್ಸ್ ಈ ಟ್ರೇಲರ್ ನೋಡೋವರೆಗೆ ನಮಗೆಲ್ಲರಿಗೂ ಕೂಡ ಇತ್ತು. ಆದ್ರೆ ಇವಾಗ ಗೊತ್ತಾಗಿದೆ, ಸುಲೋಚನಾ ಫ್ರಮ್ ಸೋಮೇಶ್ವರ್ ಅಂತ. ಸೊ ಇದನ್ನ ಬರೆದಿರ್ತಕ್ಕಂಥವ್ರು, ಡೈರೆಕ್ಷನ್ ಮಾಡ್ತಿರ್ತಕ್ಕಂಥವ್ರು ನಮ್ಮ JP ತುಮಿನಾಡ್ ಅವರು. ಈಗ ಮತ್ತೆ ನಮ್ಮ JP ಅಣ್ಣ ನಾಟಕ ರಂಗದಲ್ಲಿ ಗುರುತಿಸಿಕೊಂಡವರು, ಕತೆ ಎಡ್ಡೆಂಡು ಮೂಲಕ ಎಲ್ಲರನ್ನ ಅಳಿಸಿದಿರಿ ಕೂಡ. ಸೊ ಇಂಥ ದಿಗ್ಗಜರನ್ನು ಇಟ್ಟುಕೊಂಡು ಸೂ ಫ್ರಮ್ ಸೋಗೆ ಬಂದಿದ್ದೀರಿ. ಸೊ ಇದು ಹೇಗೆಲ್ಲ ಹುಟ್ಟಿಕೊಂಡಿತ್ತು ಅಂತ ಹೇಳುವಂತದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ. ಟ್ರೇಲರ್ ಅಂತೂ ನೋಡಿರುವಂತ ನನಗೆ ಇವರನ್ನು ನೋಡಿ ಇನ್ನೂ ನಗು ಬರ್ತಾನೆ ಇದೆ. ಲಾಸ್ಟ್ಗೆ ಬಹುದು ಬೂರಿಯ ರತೆ ಅವಳು. ಸೊ ಅವು ಮತ್ತೆ ದಾದ ಹೇಗಿದೆಲ್ಲ ಹುಟ್ಟಿಕೊಂಡಿತ್ತು, ಮತ್ತೆ ಸೂ ಫ್ರಮ್ ಸೋ ಅಂದ್ರೆ ಏನು, ಇದೆಲ್ಲದರ ಬಗ್ಗೆ ಕುತೂಹಲ. ಅಂದ್ರೆ ಹೆಸರು ಗೊತ್ತಾಗಿದೆ, ಇದರ ಒಳಗಿನ ಒಂದು ತಿರುಳೆಲ್ಲ ನಮಗೆ ತಿಳ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ. ಹಾಗಾಗಿ ಈ ದಿಗ್ಗಜರನ್ನೆಲ್ಲ ಇಟ್ಕೊಂಡು ಮಾತುಕತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಲೇಬೇಕು. ಈ ಎಪಿಸೋಡ್ ನಂತರ ಮೂವಿ ಯಾವಾಗ ಬರ್ತದೆ ಅಂತ ನಾವೆಲ್ಲ ವೇಟಿಂಗ್ ಅಲ್ಲಿ ಇದೀವಿ. ನೋಡಿ, ಆ ಮೂವಿನ ನೋಡೋದಕ್ಕಿಂತ ಮೊದಲು ಮೂವಿಯಲ್ಲಿ ಆಕ್ಟ್ ಮಾಡಿರುವಂತ ಇವರ ಮಾತುಕತೆಗಳು ಹೇಗಿದೆ ಅಂತ ಹೇಳೋದೇ ಇವತ್ತಿನ ಒಂದು ಸಂಚಿಕೆ. ಸೊ JP ಅಣ್ಣ, ಯಾಕೋಸ್ಕರ ಈ ಒಂದು ಕಥೆಯನ್ನ ಆಯ್ಕೆ ಮಾಡಿಕೊಂಡ್ರಿ, ಮತ್ತೆ ಈ ದಿಗ್ಗಜರ ಜೊತೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ನಗುವಿನ ಅಲೆಯನ್ನ ತರುವುದಕ್ಕೆ ಪ್ರಯತ್ನವನ್ನ ಪಡೋದಕ್ಕೆ ಹೆಜ್ಜೆ ಇಟ್ಟಿದ್ದೀರಿ. ಸೊ ಫಸ್ಟ್ ಆಫ್ ಸೂ ಫ್ರಮ್ ಸೋದ ಬಗ್ಗೆ ಒಂದಷ್ಟು ಹೇಳಿಬಿಡಿ ಅಂತ. ಸೂ ಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ್. ಓಕೆ. ನಾವೊಂದು ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡ್ಬೇಕಿತ್ತು. ನಾನು ಮತ್ತೆ ಗುರು ಜೊತೆಗೆ ಸೇರಿ ಒಂದು ಸಿನಿಮಾ ಮಾಡ್ಬೇಕಿತ್ತು, ಡೈರೆಕ್ಷನ್ ಮಾಡ್ಬೇಕಿತ್ತು. ನಮ್ದು ರಾಜ್ ಸರ್ ಇದಾರಲ್ಲ, ರಾಜ್ ಬಿ ಶೆಟ್ಟಿ ಅವರ ತಂಡದಲ್ಲಿ ಇರೋದು ನಾವು. ಆಗ ಮೊದಲು ಆ ಸಿನಿಮಾ ಮಾಡ್ಬೇಕಂತ ಒಂದಷ್ಟು ದಿನ ಅದರ ಜೊತೆಗೆ ಇದ್ವಿ. ಒಂದ್ ದಿವಸ ಅವರು ಕಾಲ್ ಮಾಡಿ ಹೇಳ್ತಾರೆ, ಆ ಸಿನಿಮಾ ಮಾಡಕ್ ಆಗಲ್ಲ ನಮ್ಗೆ, ಬೇರೆ ಏನಾದ್ರು ಇದ್ರೆ ನಿಮ್ಮಿಂದ ಏನಾದ್ರು ಆನ್ಲೈನ್ ಇದ್ರೆ ಹೇಳಿ ಅಂತ. ಆ ದಿವಸ ಹುಟ್ಟಿಕೊಂಡದ್ದೇ ಈ ಲೈನ್, ಸುಲೋಚನಾ ಫ್ರಮ್ ಸೋಮೇಶ್ವರ್. ಆಗ ಹೆಸರು ಇರ್ಲಿಲ್ಲ. ಅದು ನನ್ನ ಊರು, ಅಂದ್ರೆ ತುಮಿನಾಡು. ನಾನು ಮತ್ತೆ ಪ್ರಕಾಶ್ ಒಂದೇ ಊರವರು. ನಮ್ಮ ಊರಲ್ಲಿ ಒಂದಷ್ಟು ಇನ್ಸಿಡೆಂಟ್ ಆಗಿತ್ತು, ನಿಜ ಘಟನೆ. ಅದನ್ನೆಲ್ಲ ಇಟ್ಕೊಂಡು ನಾನು ರಾಜ್ ಸರ್ ಹತ್ರ ಹೇಳಿದೆ, ಈ ತರ ಒಂದು ನಮ್ಮ ಊರಲ್ಲಿ ನಡೆದಿದೆ, ಅದನ್ನ ನಾನೊಂದು ಸ್ಟೋರಿ ಮಾಡ್ಬೇಕಂತ ಇದ್ದೀನಿ ಅಂತ. ಅದಕ್ಕೆ ಹೇಳಿದ್ರು, ಒಳ್ಳೆ ಮಜಾ ಇದೆ, ಮಾಡಿ ಅಂತ. ಆವತ್ತು ನಾನು ಅವ್ರ ಹತ್ರ ಜೊತೆ ಮಾತಾಡಿ ಆಗ್ಬೇಕಾದ್ರೆ ಅವ್ರು ಹೇಳಿದ್ರು, ಅಂದ್ರೆ ಎರಡು ಊರಿಗೆ ಒಂದು ಕನೆಕ್ಷನ್ ಇದೆ, ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಷನ್ ಇದೆ. ಈಗ ನಮ್ಮ ಸಿನಿಮಾದಲ್ಲಿ ಬರ್ಬೇಕಾದ್ರೆ ನಮ್ಗೆ ಮರ್ಲೂರು ಮತ್ತೆ ಸೋಮೇಶ್ವರ, ನಮ್ಮ ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಷನ್ ಇದೆ. ಅದಕ್ಕೆ ಅವ್ರು ಹೇಳಿದ್ರು, ಇದಕ್ಕೊಂದು ಟೈಟಲ್ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ, ಸುಲೋಚನಾ ಸೋಮೇಶ್ವರದವರು ಅಂತ. ಹಾಗೆ ಟೈಟಲ್ ಉಟ್ಕೊಂಡಿದ್ದು, ಕತೆ ಕೂಡ ಆವತ್ತೇ ಉಟ್ಕೊಂಡದ್ದು. ಈಗ ಇವರನ್ನೆಲ್ಲ ಹಾಕೊಂಡ್ರೆ ನಾವೆಲ್ಲ ಜೊತೆಗಿದ್ದದ್ದು. ನಾನೊಂದಷ್ಟು ವರ್ಷಗಳಿಂದ ಇವ್ರ ಜೊತೆನೇ ಇದ್ದದ್ದು. ನಾನು ಡ್ರಾಮಾ ತಂಡ ಕರ್ಕೊಂಡು ಬಂದದ್ದು ಪ್ರಕಾಶ್ ಅಣ್ಣ,
ಬಲ್ಲೆದಲ್ಲಿ ಬಲ್ಲೆ ಕರ್ಕೊಂಡು ಹೋದದ್ದು ದೀಪಕಣ್ಣ. Okay. ಒಂದೇ ಟೀಮಲ್ಲಿ ಇದ್ದದ್ದು ನಾವು. ಅಲ್ಲಿಂದ ಉಟ್ಕೊಂಡಿತ್ತು ನನಗೆ ಈ ಥರ ಒಂದು ಸಿನಿಮಾ ಮಾಡಬೇಕಾದ್ರೆ ನನ್ನ ಜೊತೆಯಲ್ಲಿ ಇವರೇ ಇದ್ದಾರೆ. ಹಾಗೆ ಫಸ್ಟಿಂದ ನಾನು ಒಂದೇ ಒಂದು ಕ್ಯಾರೆಕ್ಟರ್ ನನ್ನ ತಲೆಯಲ್ಲಿ ಇದ್ದದೇನೆಂದರೆ, ಈ ಸಿನಿಮಾದಲ್ಲಿ ಇಷ್ಟು ತುಂಬ ಕ್ಯಾರೆಕ್ಟರ್ ಇದೆ, ಆದರೆ ಯಾರಿಗೂ ನಾನು ಹೇಳಿಲ್ಲ ನೀವು ಈ ಸಿನಿಮಾದಲ್ಲಿ ಇದ್ದೀನ ಅಂತ. ಫಸ್ಟ್ ನಾ ಈ ಕತೆ ಉಟ್ಕೊಂಡ ನಂತರ ಅಂದರೆ ರವಿ ಅಣ್ಣ ಅಂತ ಒಂದು ಕ್ಯಾರೆಕ್ಟರ್ ಇದೆ. ನಾನು ಊರಲ್ಲಿ ನೋಡಿರೋಂಥ ಒಂದಷ್ಟು ಪಾತ್ರಗಳಂತಂದು ಈ ಸಿನಿಮಾ ಇದರಲ್ಲಿದೆ. ಅದರಲ್ಲಿ ರವಿ ಅಣ್ಣ ಅಂತ ಅಂದರೆ ನಮ್ಮ ಊರಲ್ಲಿ ಒಬ್ಬರು ರವಿ ಅಣ್ಣ ಅಂತ ಇದ್ದಾರೆ. ಅವರ ವ್ಯಕ್ತಿತ್ವ, ಅವರ ಗುಣಗಳನ್ನು ಆ ಪಾತ್ರ ಕೊಟ್ಟು ಕಾಲ್ಪನಿಕ ಕತೆಗೆ ಆ ಪಾತ್ರವನ್ನು ತಂದಿಟ್ಟದು. ಆಗ ನನಗೆ ತುಂಬ ಒಂದು ದೊಡ್ಡ ವ್ಯಕ್ತಿ ಬೇಕು, ಅಂದರೆ ಫಿಸಿಕಲಿ ಆಗಿ ತುಂಬ ದೊಡ್ಡ ಕಾಣಬೇಕು ಅವರು. ಅದಕ್ಕೆ ಫಸ್ಟ್ ನಾನು ಹೇಳಿದ್ದೆ, ಗುರು ನಮ್ಮ ಸಿನಿಮಾದಲ್ಲಿ ನನ್ನ ರವಿ ಅಣ್ಣ ಪಾತ್ರದಲ್ಲಿ ನೀವೇ ಅಂತ. ಹಾಗೆ ಅದ್ರ ನಂತರ ಒಬ್ಬೊಬ್ಬರನ್ನು ನೋಡ್ತಾ ಒಂದೊಂದು ಪಾತ್ರಕ್ಕೆ ನಾನು ಎಲ್ಲರ ಜೊತೆಗಿದ್ದ ಕಾರಣ ಒಂದಷ್ಟು ಇವರನ್ನು ದಿಗ್ಗಜರನ್ನಾಗಿದೆ, ಒಂದಷ್ಟು ಹೊಸ ಮುಖಗಳಿದೆ. ಆಡಿಷನ್ ಎಲ್ಲ ಮಾಡಿ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಹಾಗೆ ಒಂದು ಹೊಸ ತಂಡದಿಂದ, ಇವರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು, ಆದರೆ ಹೊಸ ತಂಡದಿಂದ ಫ್ರಮ್ ಸೋ ರೆಡಿ ಆಯ್ತು. ಅದೇ ಇವಾಗ ಈ ಒಂದು ಸಾಂಗಿನ ಬಗ್ಗೆ ಯಾವ ಥರ ಈಗ ಒಂದು ಯಾವ ರೇಂಜಲ್ಲಿ ಹೋಗ್ತಾ ಇದೆ, ಯಾವ ಒಂದು ಏನು ರಿಪ್ಲೈ ಎಲ್ಲ ಬರ್ತಾ ಇದೆ, ಇದರ ನಿರೀಕ್ಷೆ ಕೆಲವೆಲ್ಲ ಫಿಲಮಲ್ಲಿ ಅಂತಂದರೆ ಯಾವ್ದಾರ ಒಂದು ಸೀನ್ ಬಂದಾಗ ಅಥವಾ ಯಾವ್ದಾರ ಒಂದು ಸಾಂಗ್ ಬಂದಾಗ ಈ ಥರ ಪ್ರಶ್ನೆ ಕೇಳ್ತಾರೆ, ಈ ಥರ ನಿರೀಕ್ಷೆ ಇತ್ತಾ ನಿಮಗೆ, ಈ ರೇಂಜಲ್ಲಿ ಹೋಗುತ್ತೆ, ಇಲ್ಲಿ ರೀಚ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾ ಇದ್ವಿ. ಇದು ಮಾತ್ರ ಶೂಟಿಂಗ್ ಆಗ್ತಾ ಇದ್ದಾಗಲೇ ಇದೆ ಈ ಮಟ್ಟಕ್ಕೆ ಬರುತ್ತೆ ಅನ್ನೋದು ನಮಗೆ ನಿರೀಕ್ಷೆ ಇತ್ತು. JP ಯಾವುದೇ ಈಗ ನಾವು ಹಾಸ್ಯ ಕಾರ್ಯಕ್ರಮ ಮಾಡಿದಾಗಲೂ ಹಾಗೆ, ನಮ್ಮ ನಾಟಕದಲ್ಲಿದ್ರು ಹಾಗೆ, ಫಿಲಮಲ್ಲಿದ್ರು ಹಾಗೆ, ನಮಗೆ ಯಾವ ಥರ ಪಾತ್ರ ಒಂದು ಸೃಷ್ಟಿ ಮಾಡಬೇಕು ಅನ್ನೋದು ಅವರಿಗೆ ಮೊದಲೇ ಗೊತ್ತಿರುತ್ತೆ. ನಮಗೆ ಅಂಥದ್ದೇ ಪಾತ್ರ ಸೃಷ್ಟಿ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇತ್ತು. ಆಮೇಲೆ ಈ ಸ್ಟೋರಿ ನರೇಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಯಾರಿಗೆ ಯಾವ ಪಾತ್ರ ಅಂತ ಅವ್ರು ಹೇಳಿಲ್ಲ, ಫುಲ್ ಕತೆ ಹೇಳ್ತಾ ಹೋದ್ರು, ಫುಲ್ಲು ನಾವು ನಗ್ತಾ ಇದ್ವಿ, ಕಣ್ಣಲ್ಲೇ ನೀರು ಬಂತು, ಕಣ್ಣಲ್ಲೇ ನೀರು ಫುಲ್ಲು ಕಣ್ಣಲ್ಲಿ ನೀರು ಬರೋ ಅಷ್ಟು ಕಾಮಿಡಿ ಇತ್ತು ಅವಾಗ್ಲೇ. ಯಾವ ಪಾತ್ರ ಅಂತ ಆಮೇಲೆ ಹೇಳಿಲ್ಲ, ನಾವೇ ನಿರೀಕ್ಷೆ ಮಾಡಿದ್ವಿ, ಕೆಲವೆಲ್ಲ ಸತ್ಯ ಆಯ್ತು. ಅವ್ರಿಗೆ ಹೇಳಿದೆ ಈ ಪಾತ್ರ ಇವ್ರಿಗ, ಈ ಪಾತ್ರ ಇವ್ರಿಗ ಅಂತ. ಆಮೇಲೆ ಕೊನೆಗೆ ನಂದು ಹೇಳಿದ್ರು, ಖುಷಿ ಆಯ್ತು ನನಗೂ. ನನಗೆ ಆ ಪಾತ್ರ ಕೊಟ್ಟಾಗಲೇ ತುಂಬ ಖುಷಿ ಆಯ್ತು ನನಗೆ. ಆಗಲೇ ಹೇಳಿದ್ರು ಈ ಕತೆ ಸ್ಟಾರ್ಟ್ ಮಾಡಿದ್ವಿ ಸುಮಾರು, ಅಂದರೆ ಒಂದು ಕತೆ ಬೇಕಿತ್ತು, ಲೈನ್ ಬೇಕಿತ್ತು ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು. ಸೊ ಆ ಟೈಮಲ್ಲೇ ಹೇಳಿದ್ರು ಈ ಥರ ಒಂದು ನಡೀತಾ ಇದೆ ಅನ್ನುವಂಥದ್ದು. ಸೊ ನನಗೆ ಯಾವತ್ತು JP ಮೇಲೆ ಒಂದು ಈಗ ಅವನೊಂದು ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಒಂದೇ ಊರಿನವರು, ಅವನು ನನಗಿಂತ ತುಂಬ ಚಿಕ್ಕವನು, ಬಟ್ ನಾವು ಬೆಸ್ಟ್ ಫ್ರೆಂಡ್ಸ್ ಯಾವತ್ತು ಮೊದಲಿಂದಾನು. ಅವನದೊಂದು ಟ್ಯಾಲೆಂಟ್ ನನಗೆ ಮೊದಲಿಂದ ನನಗೆ ಗೊತ್ತು. ಅಂದರೆ ಫಸ್ಟ್ ಅವ್ನು ನಾಟಕಕ್ಕೆ ಬಂದಾಗ ಅವನದೊಂದು ಟ್ಯಾಲೆಂಟ್ ಇತ್ತು. ಆಮೇಲೆ ನಮ್ಮ ತಂಡಕ್ಕೆ ಬಂದರು. ತಂಡದಲ್ಲಿ ಆದಮೇಲೆ ಒಂದು ಯಾವ ಥರ ಡೆವಲಪ್ ಆಯಿತು, ಒಬ್ಬ ನಟ ಆಗಿ ಬಂದು ಆಮೇಲೆ ಒಂದು ಒಳ್ಳೆ ರೈಟರ್ ಆಗಿ ಬಂದು ಒಳ್ಳೆ ನಿರ್ದೇಶಕ ಕೂಡ ಆದವನು ನಮ್ಮ ತಂಡದಲ್ಲಿ. ಸೊ ಅವನ ಬಗ್ಗೆ ನಮ್ಮದು ದೊಡ್ಡ ಹೆಮ್ಮೆ ಮೊದಲಿಂದನೇ ಇದೆ. ಬಿಕಾಸ್ ಅವನೊಂದು ಒಳ್ಳೆ ರೈಟ್ರು, ಒಳ್ಳೆ ಡೈರೆಕ್ಟ್ರು. ಬಿಕಾಸ್ ಅವನ ಜೊತೆ ನಾಟಕ ಮಾಡಿದ್ದೀನಿ. ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ನಾನು ಮಿಸ್ ಮಾಡೋ ರೀತಿಯಲ್ಲಿ ಕೊಟ್ಟಂತ ಒಂದು ವ್ಯಕ್ತಿ. ಅಂದರೆ ಒಂದು ಉತ್ತರ ಕೊರ್ಲೆಯಾದ ನಾಟಕ ಆಗಿರ್ಬೋದು, ಕಥೆಗಳು ಆಗಿರ್ಬೋದು, ಅಂತ ನಾಟಕಗಳಲ್ಲಿ ನನಗೆ ವಿಶೇಷವಾದ, ನಾನು ನಿರೀಕ್ಷೆ ಮಾಡಿದಂಥ ಒಂದು ಪಾತ್ರ, ನಮಗೆ ನಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡುವಂಥ ಒಂದು ಪಾತ್ರಗಳು ಕೊಟ್ಟಿದ್ದಾರೆ. ನಾನು ಎಲ್ಲಿವರೆಗೆ ಅಂತೇಳಿ ಆ ಪಾತ್ರ ಮಿಸ್ ಮಾಡ್ತಾ ಇದ್ದೆ. ಕೆಲಸ ನಾನು ಶೂಟಿಂಗಲ್ಲಿ ಇದ್ದಾಗ ಆ ನಾಟಕಕ್ಕೋಸ್ಕರ ಬ್ಯಾಂಗ್ಳೂರಿಂದ ಫ್ಲೈಟಲ್ಲಿ ಬಂದು ಮತ್ತೆ ಹೋಗಿದ್ದುಂಟು. ಬಿಕಾಸ್ ಆ ಪಾತ್ರ ಬೇರೆ ಯಾರು ಮಾಡಬಾರ್ದು ಅನ್ನೋಂಥ ಜಲಸಿ ಕೂಡ ಇತ್ತು ಮತ್ತು ಸ್ವಾರ್ಥ ಕೂಡ ಇತ್ತು. ಸೊ ಅಂಥ ಪಾತ್ರಗಳು ಸೃಷ್ಟಿ ಮಾಡೋದೊಂದು ಇದು. ಸೊ ನನಗೆ ಡೆಫಿನೆಟ್ ಆಗಿ ಗೊತ್ತಿತ್ತು ಈ ಸಿನಿಮಾ ಒಂದು ಬೇರೆ ರೀತಿಗೆ ಆಗುತ್ತೆ. ಅಂದರೆ ಯಾವುದೇ ಒಂದು ಕತೆ ಹೇಳಿ ಹೊರಟಾಗ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಮಾಮೂಲಾಗಿ ಒಂದು ಏನೋ ನಾವು ಸಂದೇಶವೋ ಅಥವಾ ಇನ್ನೂ ಏನೋ ಹೇಳಲಿಕ್ಕೆ ಹೊರಟಿರ್ತೀವಿ, ಸಮಾಜಕ್ಕೆ ಒಂದು ತೋರಿಸ್ಲಿಕ್ಕೆ ಹೊರಟಿರ್ತೀವಿ. ಸೊ ಅದನ್ನು ಬರೀ ಸೀರಿಯಸ್ ಆಗಿ ಸಬ್ಜೆಕ್ಟ್ ತೋರಿಸಿ ಇವತ್ತು ನೋಡೋ ಜನಗಳು ತುಂಬ ಕಮ್ಮಿ ಆಗಿದೆ. ಬಿಕಾಸ್ ಅವರಿಗೆ ಅವರವರ ಮನೆಯಲ್ಲಿ ತುಂಬ ಟೆನ್ಷನ್ ಇರುತ್ತೆ. ಮತ್ತೆ ಬಂದು ಸಿನಿಮಾ ಥಿಯೇಟರ್ಲಿ ಮಧ್ಯೆ ಅದೇ ಟೆನ್ಷನ್ ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಒಂದು ನವಿರಾದ ಹಾಸ್ಯ ಜೊತೆಗೆ, ಒಂದು ಊರಿನ ನೈಜ ಚಿತ್ರಣದ ಜೊತೆಗೆ, ಆ ಪರಿಸರ ಪ್ರಕೃತಿ ಎಲ್ಲ ತೋರಿಸಿ, ಅದರ ಜೊತೆಗೆ ಒಂದು ಕಥೆಯನ್ನು ನಾವು ಏನು ಮುಟ್ಟಿಸ್ಬೇಕು, ಈ ಥರ ಆಗಬಾರ್ದಿತ್ತು ಅಥವಾ ನೋಡ್ಕೊಳ್ಳಿ ಅನ್ನುವಂಥ ಒಂದು ಮೆಸೇಜ್ ಜೊತೆಗೆ ಒಂದು ಸಿನಿಮಾವನ್ನು ತೋರಿಸೋದು, ಅದು ಕೆಲವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅದರಲ್ಲಿ JP ನನ್ಗೆ ಮೊದಲಿಂದ ಗೊತ್ತು, ಒಂದು ಕಥೆಯನ್ನು ಹೇಳುವಾಗ ಹಾಸ್ಯ ಜೊತೆಗೆ ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಜನರಿಗೆ ಅಂತ ನಾಟಕದ ಮೂಲಕ ನನಗೆ ಗೊತ್ತು. ಒಂದು ಸಿನಿಮಾ ಮಾಡಿ ಇದಿದೆ ಅವರಿಗೆ, ಒಂದು ತುಳು ಸಿನಿಮಾ ಮಾಡಿ ಒಂದು ಏನು ಕಲ್ತಿದ್ದಾರೆ ತುಂಬ. ಅದರ ನಂತರ ಈ ಕನ್ನಡ ಸಿನಿಮಾ ಮಾಡಿದ್ದಾರೆ. ನನ್ಗಂತೂ ನಾನು ತುಂಬ ಎಂಜಾಯ್ ಮಾಡಿ ಪ್ರತಿ ಪಾತ್ರ. ಈಗ ಅವರೇ ಹೇಳಿದ್ರು ಯಾವ ಪಾತ್ರ ಯಾರಿಗೆ ಕೊಡುವಂತ ಒಂದು, ಈವನ್ ನನ್ನ ಹತ್ರ ಡಿಸ್ಕಸ್ ಮಾಡಿದಾಗಲೂ ಮೊದಲು ಈ ಪಾತ್ರ ಆ ಥರ ಇತ್ತು, ಯಾವುದಂತ ಅವರಿಗೆ ಕನ್ಫ್ಯೂಸ್. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಪಾತ್ರಗಳು ಸಮಾನತೆಯಲ್ಲಿದೆ. ಮೂಲ ಅಲ್ಲಿಂದ ಸ್ಟಾರ್ಟ್ ಆದದ್ದು ಒಂದು ಮೊಟ್ಟೆಯ ಕಥೆ, ರಾಜ್ಬಿ ಶೆಟ್ಟಿ ಅವರ ನಿರ್ದೇಶನ ಇದ್ದಂಥ ಸಿನಿಮಾ. ಸೊ ಅಲ್ಲಿಂದ ನಮ್ಮ ಜರ್ನಿ ಇದೆ ಎಲ್ಲ. ಅವ್ರದ್ದು ತುಂಬ ಹಳೆಯ ಜರ್ನಿ, ಯಾಕಂತ ಹೇಳಿದರೆ ರಂಗಭೂಮಿಯಿಂದ ಬಂದವರು ಅವರೆಲ್ಲ, ನಾವೆಲ್ಲ ಡೈರೆಕ್ಟ್ ಸಿನಿಮಾಕ್ಕೆ ಬಂದವರು.
ಸೊ ಅಲ್ಲಿಂದ ನಾವು ಒಂದಾಗ್ತಾ ಬಂದು ಒಂದು ಹಂತದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಒಂದು ಮೊಟ್ಟೆ ಕತೆ ಆದ ನಂತರ ಎಲ್ಲವೂ ರಾಜ್ ಬಿ ಶೆಟ್ಟಿಯೇ ಮಾಡೋಕ್ಕಾಗಲ್ಲ. ಸುಮಾರು ಅವರ ತಂಡದಲ್ಲಿರೋರು ಕೆಲವರು ಆ ಜವಾಬ್ದಾರಿಗಳನ್ನು ತಗೊಳ್ಬೇಕು ಅನ್ನೋ ಉದ್ದೇಶದಿಂದ JP ಹತ್ರ ನನ್ನ ಹತ್ರನೂ ಹೇಳಿದ್ರು. ನಾನು ಬರಿತಾ ಇದ್ದೆ, ಅದು ಹೋಯ್ತು, ಬರ್ಕೊಂಡು ಇಲ್ಲಿ ತನಕ ಬಂತು. ಆದ್ರೆ JP ಅವರಿಗೆ ಒಂದು ಕತೆ ಬರೀಲಿಕ್ಕೆ, ಅಂದ್ರೆ ಆಕ್ಚುಲಿ ಒಂದು ನೋವೆಲ್ ಆಧಾರಿತ ಒಂದು ಚಿತ್ರ ಮಾಡಕ್ಕೆ ಹೇಳಿದ್ರು JPಗೆ. ಸೊ ಅದರಲ್ಲಿ ನಾನು ಮತ್ತು ಅವ್ರ ಜೊತೆಗೆ ಮಾಡಬೇಕಿತ್ತು. ಅದಕ್ಕೆ ಅವರು ತುಂಬಾ ಪ್ರಿಪರೇಷನ್ಗಳನ್ನು ಮಾಡ್ತಾ ಇದ್ರು. ಒಂದು ಹಂತದಲ್ಲಿ ರಾಜ್ ಫೋನ್ ಮಾಡಿ ಅದನ್ನು ನಾವು ಮಾಡೋಕ್ಕಾಗಲ್ಲ, ಅದನ್ನು ಬೇರೊಬ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇತ್ತು JPಗೆ. ಬಟ್ ಅದೇ ಸ್ವಲ್ಪ ದಿವಸದಲ್ಲಿ JP ಹತ್ರ ಇನ್ನೊಮ್ಮೆ ಅವರು ಫೋನ್ ಮಾಡಿ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಒನ್ ಲೈನರ್ ಇದ್ರೆ ಅದನ್ನ ನೀವು ಕತೆ ಮಾಡಿಕೊಂಡು ಅದರಲ್ಲಿ ಅದನ್ನ ನಾವು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಆಗ ಈ ಸೂಫ್ರಮ್ ಸೋ ಐಡಿಯಾ JPಗೆ ಬಂದಿತ್ತು. ಅಂದ್ರೆ ಟೈಮ್ ತಗೊಂಡಷ್ಟು ಆ ಸಿನಿಮಾ ಬೆಟರ್ ಆಗ್ತಿತ್ತು, ಆ ಕತೆ ಬೆಟರ್ ಆಗ್ತಿತ್ತು. JP ಜೊತೆಗೆ ಆ ಕತೆ ಇನ್ನೂ ಟ್ರಾವೆಲ್ ಮಾಡ್ತಾ ಬೆಟರ್ ಆಗ್ತಾ ಬಂತು. ಆವತ್ತು ನನ್ನ ಹತ್ರ ಫಸ್ಟ್ ಯಾವಾಗ ಅವರು ಆ ಕತೆನ ಬರೀಲಿಕ್ಕೆ ಪೆನ್ ಇಟ್ಟಿದ್ರು, ಆ ಕ್ಯಾರೆಕ್ಟರ್ನ ಯಾವಾಗ ಡ್ರಾಫ್ಟ್ ಮಾಡಿದ್ರು ರವಿ ಅಣ್ಣ, ಆವತ್ತೇ ಹೇಳಿದ್ರು ಈ ಕ್ಯಾರೆಕ್ಟರ್ ಮಾತ್ರ ನೀವೇ ಮಾಡೋದು ಅಂತ ಹೇಳಿದ್ರು. ನನಗೆ ನಂಬಿಕೆ ಇರಲಿಲ್ಲ, ಯಾಕಂತ ಹೇಳಿದ್ರೆ ಆವತ್ತು ನಾನು ಹೇಳ್ತಾ ಇರೋದು, ಇವತ್ತು ಬೇರೆ ವಿಷಯ. 2019 ನನಗೆ ನಂಬಿಕೆ ಇರಲಿಲ್ಲ ಆ ಕ್ಯಾರೆಕ್ಟರ್ ನಾನು ಮಾಡ್ತೇನೆ ಅಂತ. ಯಾಕಂದ್ರೆ ನನ್ನಿಂದ ಬೆಟರ್ ಸುಮಾರು ಜನ ಆಕ್ಟರ್ಗಳಿದ್ದಾರೆ ನಮ್ಮ ತಂಡದಲ್ಲಿ. ಸೊ ನನಗೆ ನಂಬಿಕೆ ಇರಲಿಲ್ಲ. ಆಮೇಲೆ ಅದು ವರ್ಷಗಳು ಕಳೀತಾ ಹೋದಾಗೆ ನನಗೆ ಅದರ ಮೇಲೆ ನಂಬಿಕೆ ಹೊರಟೋಯ್ತು. ಇದು ಬೇರೆ ಯಾರಾದರೂ ಈ ಆಪರ್ಚುನಿಟಿನ ತಗೊಳ್ತಾರೆ, ಕತೆ ಚೆನ್ನಾಗಿ ಆಗ್ತಾ ಇದೆ. ಪ್ರತಿ ಸರ್ತಿಯೂ JP ನಮಗೆ ನರೇಟ್ ಮಾಡಬೇಕಾದ್ರೆ ಹೊಸತನ ಇರ್ತಾ ಇತ್ತು. ಪ್ರತಿ ಸಲ ನಾವು ಅದೇ ಕಾಮಿಡಿ ಸೀನ್ಗೆ ಪ್ರತಿ ಸಲ ನಗ್ತಾ ಇದ್ವಿ. ಸೊ ಇದು ಏನಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ರಿಪೀಟ್ ವ್ಯಾಲ್ಯೂ ಇತ್ತು. ಪ್ರತಿಯೊಂದು ಸೀನಲ್ಲೂ ಒಂದು ಸೀಕ್ವೆನ್ಸ್ ಅಲ್ಲಿ ರಿಪೀಟ್ ವ್ಯಾಲ್ಯೂ ಇತ್ತು. ನಮಗೆ ಅದು ಮತ್ತೆ ನಮ್ಮನ್ನ ನಗಿಸ್ತಾ ಇತ್ತು. ನನ್ನ ನಾವು ರೆಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಹೌದು ಅಂತ ಹೇಳಿದ್ರೆ ನಾಳ್ದು ಏನು ಸಿನಿಮಾದಲ್ಲಿ ನೋಡ್ತಿರೋದು ನಾನಲ್ಲ, ನಾನು ಈಗ ಇವತ್ತು ಹೇಗಿದ್ದೇನೆ ಅದು ಆ ಸಿನಿಮಾದಲ್ಲಿ ಆಗಿಲ್ಲ. ಅದು ನನಗೆ ಸರ್ಪ್ರೈಸ್. ಸೊ ನನ್ನನ್ನು ರೆಡಿ ಮಾಡ್ಲಿಕ್ಕೆ ಸುಮಾರು ಸಮಯ ತಗೊಂಡಿದ್ದಾರೆ. ನನ್ನ ಸ್ಟ್ರೆಂತ್ ಅವ್ರಿಗೆ ಏನಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಇನ್ಫ್ಯಾಕ್ಟ್. ಓಕೆ, ಅವರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನನ್ನನ್ನ ಅದಕ್ಕೆ ಕ್ರಾಫ್ಟ್ ಮಾಡಿರೋದು ಅವರು. ಸೊ ಇವತ್ತು ನಾಳೆದು ಸ್ಕ್ರೀನಲ್ಲಿ ನೀವು ಏನ್ ನೋಡ್ತೀರಾ ಕ್ಯಾರೆಕ್ಟರ್, ಅದು ನಾನಲ್ಲ, ಅದು JP ತುಮಿನಾಡ್ ಅಷ್ಟೇ. ಅದು JP ತುಮಿನಾಡ್ ಏನ್ ಮಾಡಿದ್ದಾರೆ ಅದನ್ನು ಪಕ್ಕ ನಾನು ನೋಡ್ಕೊಂಡು ನಾನು ಮಾಡಿರೋದು. ಸೊ ಆ ಕ್ಯಾರೆಕ್ಟರ್ಗೆ ನನ್ನ ಹತ್ರ ಅವ್ರು ಯಾವತ್ತೂ ಹೇಳ್ತಿದ್ರು, ಗುರು ನೀವು ಇದಕ್ಕೆ ರೆಡಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಹತ್ರದಲ್ಲಿರೋ ಇಂಥ ಕ್ಯಾರೆಕ್ಟರ್ಗಳನ್ನ ನೀವು ನೋಡಬೇಕು, ಅವರ ಮ್ಯಾನರಿಸಮ್ಗಳನ್ನು ಫಾಲೋ ಮಾಡಿ, ಆಗ ನಿಮ್ಮಲ್ಲಿ ಒಂದು ಹೊಸತನ ಬರ್ತದೆ ಅಂತ ಹೇಳಿ. ನನಗೆ ನೋಡ್ಲಿಕ್ಕೆ ನನ್ನ ಅಪ್ಪನೇ ಸಾಕಿತ್ತು, ಬಟ್ ನನ್ನ ಅಪ್ಪಂದು ನನಗೆ ತರಲಿಕ್ಕೆ ಆಗ್ಲಿಲ್ಲ ನನ್ನಲ್ಲಿ, ಆಯ್ತಾ. ಆಗ JP ಹೇಳಿದ್ರು ತೊಂದರೆ ಇಲ್ಲ, ನಿಮ್ಗೆ ಆಗ್ತಿಲ್ಲ ಅಂತೇಳಿ ನಾವು ವರ್ಕ್ಶಾಪ್ ಮಾಡೋಣ ಅಂತ. ಆ ವರ್ಕ್ಶಾಪ್ ಅಲ್ಲಿ ಅವ್ರು ನನ್ನ ರೆಡಿ ಮಾಡಿದ್ರು. ಒಂದು ಹಂತದಲ್ಲಿ ನಾನು ನನ್ನ ಹೆಂಡತಿ ಹತ್ರ ಹೇಳಿದೆ, ನನಗೆ ಮೋಸ್ಟ್ಲಿ ಕ್ಯಾರೆಕ್ಟರ್ ನಾನು ಮಾಡೋದಿಲ್ಲ, ನಾನು ಎಷ್ಟು ವರ್ಸ್ಟ್ ಆಕ್ಟರ್ ಅಂತ ನಾನು ಲೈಫಲ್ಲೇ ಗೊತ್ತಿಲ್ಲ, ಅಷ್ಟು ವರ್ಸ್ಟ್ ಅಂತೇಳಿ JP ನನ್ನನ್ನು ಪ್ರೂವ್ ಮಾಡಿಸ್ತಿದ್ದಾರೆ ನನ್ನನ್ನ ವರ್ಕ್ಶಾಪ್ ಅಲ್ಲಿ. ನೀವು ಆಕ್ಟರ್ ಅಲ್ಲ ಅಂತ ಹೇಳ್ಬಿಟ್ರು ಒಂದು ಪಾಯಿಂಟ್ ಅಲ್ಲಿ. ನನಗೆ ಇಷ್ಟು ಸಮಯ ನಾವು ಏನು ಮಾಡಿದಾಗಾದ್ರೆ ಅಂತ ಒಂದು ಕ್ವಶನ್ ಬಂದ್ಬಿಡ್ತು ನನಗೆ. ಇಷ್ಟು ಸಮಯ ನಾವು ಏನ್ ಮಾಡಿದಾಗಾದ್ರೆ ಅಂತ ಹೇಳಿ ಆಕ್ಟರ್ ಅಲ್ಲ ಅಂತೇಳಿ ಪ್ರೂವ್ ಮಾಡಿಬಿಟ್ರು. ಫುಲ್ ನರ್ವಸ್ ಆಗೋದು, ನಾನು ಏನ್ ಮಾಡೋದು ಈಗ ಅಂತೇಳಿ. ಫ್ರೆಶ್ ಹೆಂಡತಿ ಮನೇಲಿ ಹೇಳಿದ್ದು, ಇಲ್ಲ ನಿಮ್ಮಿಂದ ಆಗುತ್ತೆ ನೋಡಿ, ನಿಮ್ಗೆ ಆಗುತ್ತೆ ಅಂತೇಳಿ. ಅವ್ರು ನಿಮ್ಮನ್ನ ಬೇಕಂತ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ, ನೀವು ಇದನ್ನ ಮೋಟಿವೇಶನ್ ಆಗಿ ತಗೊಳ್ಳಿ ಅಂತೇಳಿ. ನೆಕ್ಸ್ಟ್ ಡೇ ಇಂದ ನಾನು ಒಂದು ಫಾಲೋ ಮಾಡಿದೆ. ನನಗೆ ಯಾರನ್ನು ನನಗೆ ತಲೆಗೆ ತಗೊಳಕ್ ಆಗ್ತಿಲ್ಲ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ. ನಾನು ಒಂದು ಕೆಲಸ ಮಾಡಿದ್ದೀನಿ, JP ಏನ್ ಮಾಡಿದೆ ಅದನ್ನು ಟ್ರೈ ಮಾಡ್ತೀನಿ ಇಮಿಟೇಟ್ ಮಾಡಕ್ಕೆ ಅಂತ. ಅದು ಮಾಡಿದ್ರಿಂದ ನನ್ನ ಕ್ಯಾರೆಕ್ಟರ್ಗೆ ಒಂದು ಡೆಪ್ತ್ ಬಂತು. ಅದು ನಾಳೆ ಸಿನಿಮಾದಲ್ಲಿ ಗೊತ್ತಿಲ್ಲ ನನಗೆ ಎಷ್ಟು ಅಕ್ಸೆಪ್ಟೆನ್ಸ್ ಸಿಗ್ಬೋದು ಏನಂತೇಳಿ. ಬಟ್ ಈ ಕತೆ ನಾವು ಒಪ್ಪಿಕೊಂಡಿರೋದೇ ಮೇಜರ್ ಆಗಿ ಈ ಕಥೆಯ ಒಂದು ಗಟ್ಟಿತನಕ್ಕೆ. ಈ ಕತೆ ನಮ್ಮನ್ನು ಸುಮಾರು ಸಲ ಅಳಿಸಿದೆ, ಸುಮಾರು ಸಲ ನಗಿಸಿದೆ. ಮೇನ್ ಉದ್ದೇಶ ಈ ಕಥೆಯದ್ದು ಎಂಟರ್ಟೈನ್ಮೆಂಟ್, ಮನೋರಂಜನೆ. JP ಮೇನ್ ಮೋಟೋ ಇದ್ದದ್ದು ಮನೋರಂಜನೆ. ಇದು ಅವ್ರು ಮಾಡಿರೋ ಸಿನಿಮಾ ನಮ್ಮ ಸುತ್ತಮುತ್ತ ಇರುವ 25, 50, 100 ಜನರಿಗಲ್ಲ. ಇವ್ರು ಮಾಡಿರುವಂತ ಸಿನಿಮಾ ಅಲ್ಲಿ ಹೊರಗೆ ಸಿನಿಮಾ ನೋಡ್ಬೇಕಾದ 1 ಲಕ್ಷಗಟ್ಟಲೆ ಜನರಿಗೆ, ಅವರನ್ನು ಎಂಟರ್ಟೈನ್ ಮಾಡೋ ಉದ್ದೇಶದಿಂದ ಮಾತ್ರ ಮಾಡಿರೋದು. ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಪ್ಯಾಕೇಜ್ ಸುಲೋಚನದಲ್ಲಿ ಇದೆ. ಅದನ್ನ ಜನರು ಸ್ವೀಕರಿಸಿದ್ರೆ ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ತೀವಿ ಅಷ್ಟೇ. ಈಗ ಇಷ್ಟೆಲ್ಲ ನಿಮ್ಮನ್ನ ರೆಡಿ ಮಾಡಿದ ನಂತರ ಇವತ್ತೊಂದು ಸಣ್ಣ ಔಟ್ಪುಟ್ ನಮ್ಮನ್ನು ನೋಡಿದ್ದೇವೆ, ಟ್ರೇಲರ್ ನೋಡಿದ್ದೇವೆ. ಇದನ್ನು ನೋಡಿದಾಗ ಹೇಗೆ ಅನಿಸ್ತು ನಿಮ್ಗೆ? ನಿಮ್ಮನ್ನ ನಾನು ಅಲ್ಲಿ ಪ್ರತಿ ದಿವಸ ನಾನು ಇರ್ತಿದ್ದೆ. ನನಗೆ ಆಲ್ಮೋಸ್ಟ್ 52 ದಿವಸದಲ್ಲಿ ನಾನು 48 ದಿವಸ ಇವ್ರ ಜೊತೆಗಿದ್ದೆ. ಬಾಕಿ ಉಳಿದಿರೋ ದಿವಸದಲ್ಲೂ ನನ್ನನ್ನು JP ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಕಟ್ಟಿಯಲ್ಲಿ ಕೂರಿಸ್ತಾ ಇದ್ರು ನಾನು ಹೋಗ್ತೇನೆ JP ಅಂತ ಹೇಳಿದ್ರು. ನೀವು ಇಷ್ಟು ವರ್ಷ ಕಾದದ್ದೆಂತ ಅಂತ ಕೇಳ್ತಿದ್ರು. ನೀವು ಇಷ್ಟು ವರ್ಷ ಕಾದದ್ದೆಂತ ಇದಕ್ಕೇನಾ, ನೀವು ಗ್ಯಾಪ್ ಸಿಗುವಾಗ ಹೋಗ್ಲಿಕ್ಕೇನಾ, ಬನ್ನಿ ಕೂತ್ಕೊಳ್ಳಿ, ನಿಮ್ಮ ಸಿನಿಮಾ ಮುಚ್ಕೊಂಡು ಕೂತ್ಕೊಂಡು ಸಿನಿಮಾದ ಬಾಕಿ ವಿಷಯಗಳನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿ ಕೂತು ನಾನು ನೋಡಿದ್ದೇನೆ. ನಾನು ಪ್ರತಿಯೊಂದು ಸೀನನ್ನು ಅದರ ಎಡಿಟನ್ನು ಪ್ರತಿ ದಿವಸ ನೋಡಿದ್ದೇನೆ. ಸೊ ನನಗೆ ಈಗ
ಅದರದ್ದು ಜಡ್ಜ್ಮೆಂಟ್ ಹೋಗಿದೆ. ಆದರೆ ಟ್ರೈಲರ್ ನಾನು ನೋಡಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ ಈ ರೀತಿ ಟ್ರೈಲರ್ ಕಟ್ ಮಾಡ್ಬೋದು ಅಂತೇಳಿ. ಆ ಸಿನಿಮಾಕ್ಕೂ ಇದಕ್ಕೂ ಕಾಂಟ್ರಾಸ್ಟ್ ವರ್ಲ್ಡ್ಗಳಿದೆ. ಆಮೇಲೆ ಈ ಟ್ರೈಲರಿನ ಹಿಂದೆ ಇರುವಂಥ ಹಿಡನ್ ಅಜೆಂಡಾಸ್ ಇದೆ ಈ ಟ್ರೈಲರ್ ಹಿಂದೆ. ಅದು ಸಿನಿಮಾ ನೋಡಿದ ಮೇಲೆ ಮಾತ್ರ ಗೊತ್ತಾಗ್ತದೆ. ಅದು ಇನ್ನೂ ದೊಡ್ಡದಾಗಿ ಪಂಚ್ ಆಗುವಂಥ ವಿಷಯಗಳಿದೆ. ಈಗ ಏನಿಲ್ಲ ಇದರಲ್ಲಿ, ನೀವು ಸಿನಿಮಾ ನೋಡ್ಬೇಕಾದ್ರೆ ಇನ್ನು ದೊಡ್ಡದಾಗಿ ಪಂಚ್ ಆಗುತ್ತೆ ಅದು ವಿಷಯಗಳು. ಓಕೆ, ಆದರೆ ನನಗೆ JP ಜೊತೆ ನನಗೆ ಯಾವತ್ತೂ ನಾನು ಒಂದು ಹೇಳ್ತಿದ್ದೆ, ಲೈಫಲ್ಲಿ ಒಬ್ಬ ಆ್ಯಕ್ಟರ್ ಆದವನಿಗೆ ರಾಜ್ಬಿ ಶೆಟ್ಟಿ ಜೊತೆಗೆ ವರ್ಕ್ ಮಾಡಬೇಕು ಅಂತ ಹೇಳಿದೆ. ಯಾಕಂತ ಹೇಳಿದರೆ ನಿಮ್ಮಲ್ಲಿ ಇಲ್ಲದನ್ನು ಅವ್ರು ಹೊರಗೆ ತರ್ತಾರೆ. 2019ರಲ್ಲಿ JP ಈ ಸಿನಿಮಾದೊಂದು ಬೇರೆ ಕ್ಯಾರೆಕ್ಟರ್ ಬಗ್ಗೆ ನನ್ನ ಹತ್ರ ಓದಿಸಿದ್ರು. ಅದನ್ನು ಮಾಡ್ತಾ ಇದ್ದಾಗ ನನಗೆ ಸ್ವಲ್ಪ ಒಳಗಿಂದ ಹೆದರಿಕೆ ಆಯಿತು, ನಾನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ. ಅಂದರೆ ಅದು ತುಂಬ ಟಫ್ ಇತ್ತು ನನಗೆ. ಅವರಿಗೂ ಕೂಡ ಇಲ್ಲ ಹೀಗೆಲ್ಲ ಅದು ಇನ್ನೇನೋ ಬರಬೇಕು ಅಂತ ಇತ್ತು ಆ ಕ್ಯಾರೆಕ್ಟರ್ ಮೇಲೆ. ಸೊ ಮತ್ತೆ ಬಹಳ ಒಂದು 2-3 ವರ್ಷಗಳ ನಂತರ, ಬಹುಶಃ ಈ ಸಿನಿಮಾ ಮಾಡೋ 1 ವರ್ಷ ಮೊದಲೇ ಅವರು ನಿಮ್ಮ ಕ್ಯಾರೆಕ್ಟರ್ ಬದಲಾಗಿದೆ, ಬೇರೆ ಒಂದು ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀವಿ. ಅವ್ನು ಸ್ವಲ್ಪ ಒಳಗಿನ ಸಮಾಧಾನ ಆಯಿತು. ಸ್ವಲ್ಪ ನನಗೆ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತ ಹೆದರಿಕೆ ಇತ್ತು ನನಗೆ. ಮತ್ತು ನಾನು ಯಾವಾಗಲೂ ಕೂಡ ಹೇಗೆ ಅಂತೇಳಿ ಒಬ್ಬ ನಿರ್ದೇಶಕ ನಟನಾಗಿ ಇರಲಿಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಒಬ್ಬ ನಿರ್ದೇಶಕ ಏನು ಅವನ ಮನಸ್ಸಲ್ಲಿ ಏನಿದೆಯಾ ಅದನ್ನು ನಾನು ಮಾಡಬೇಕು ಅನ್ನುವಂಥ ಒಂದು ಜಾಯಮಾನದವನು. ಸೊ ಇದನ್ನು JP ಸ್ಟೋರಿ ಹೇಳಿದ್ರು, ಸುಮಾರು 2.5-2.25 ಗಂಟೆ ಸ್ಟೋರಿ ಹೇಳಿದ್ರು. ಒಂದು ಆರಂಭದಿಂದ ಹಿಡಿದು 2.5 ಗಂಟೆ ನಕ್ಕು 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 ನಮಗೆ ಅಷ್ಟು ಸುಸ್ತಾಗಿ ಬಿಟ್ಟಿದೆ. ನಾನು ಒಂದು ಸಿನಿಮಾ ನೋಡುವಾಗ ನಾನು ನಕ್ಕಿದ್ದೇನೆ, ಅಥವಾ ಯಾವುದೋ ಒಂದು ಇದು ವಿಜುವಲ್ಸ್ಗಳನ್ನು ಕೆಲವು ನೋಡಿ ನಕ್ಕಿದ್ದಿದೆ, ಅಥವಾ ನಾಟಕ ನೋಡಿ ನಕ್ಕಿದ್ದಿದೆ. ಕತೆ ಹೇಳುವಾಗ ಎಷ್ಟು ನಕ್ಕಿದ್ದಿಲ್ಲ ನಾನು, ಅಷ್ಟು ನಕ್ಕಿದ್ದೇನೆ ಫಸ್ಟಿಂದ ಕೊನೆಯವರೆಗೂ ಕೂಡ. ಆ ಕತೆ ಹೇಳುವಾಗ JP ಕಥೆಯನ್ನು ನರೇಟ್ ಮಾಡುವಂಥ ರೀತಿ ಬಹಳ ಚೆನ್ನಾಗಿ ನರೇಟ್ ಮಾಡ್ತಾರೆ ಅವರು. ಅಂದರೆ ನಾವು ಅದ್ರ ಒಳಗೆ ಹೋಗ್ತೇವೆ. ಅದರಲ್ಲಿ ಏನು ನೀವು ಟ್ರೈಲರ್ ಎಲ್ಲರೂ ಓಡ್ತಾ ಇದ್ದಾರಲ್ಲ, ನಾವು ಕೂಡ ಓಡ್ತಾ ಇರ್ತೇವೆ. ಒಂದೇ ಮನೆಯಲ್ಲಿ ಎಲ್ಲರೂ ಕಾಮಿಡಿ ಆರ್ಟಿಸ್ಟ್ ಇದ್ರೆ ಹೇಗಿರ್ಬೋದು. ಒಂದು ಡ್ರಿಂಕ್ ಸೀನ್ ಇದೆ ನಮ್ದು, ಮನೆ ಹಿಂದ್ಗಡೆ ಮಾಡ್ತಾ ಇರ್ತೀವಿ. ಅಲ್ಲಂತ ಇವರದ್ದು ದಬಾ ತರ ಹೋಗಿ ಇವರು ನಿಮಗೆ ಕಾಮಿಡಿ ಸ್ಪಾಂಟೇನಿಯಸ್ ಆಗಿ ರೆಡಿ ಮಾಡ್ತಾರೆ ಇವರು. ಆ ಕಾಮಿಡಿಗೆ ಅವರೇ ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 3 ಜನ ನಗ್ತಾನೆ ಇರ್ತಾರೆ. ನೀವು ಸಿನಿಮಾ ಸ್ಟಾಪ್ ಮಾಡಿ, ಶೂಟಿಂಗ್ ಸ್ಟಾಪ್ ಮಾಡಿ ಒಂದು ಅರ್ಧ ಗಂಟೆ ಕಾಯ್ಬೇಕು ಇವ್ರದೆಲ್ಲ ನಗ್ದು ಮುಗಿಲಿ ಅಂತೇಳಿ. ಆಮೇಲೆ ಎಲ್ಲ ರೆಡಿ. ಒಂದ್ಸಲ ಫಸ್ಟ್ ಡೇನೆ ಬಂದವರು ಅವರೇ ಪ್ರಚಾರ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಮಾತ್ರ, ಖಂಡಿತವಾಗ್ಲು. ಯಾಕಂದ್ರೆ ಎಷ್ಟೇ ಅವ್ರದ್ದು ಮಾರನೇ ದಿವಸ ಮನೆದು ಲೋನ್ ಕೊಟ್ಟಂಗಿದ್ರು ಇದು ನೋಡಿ ಎಲ್ಲ ಮರೀತಾರೆ ಅಂತ ಆಗ್ತದೆ. ಖಂಡಿತವಾಗ್ಲೂ ಹೋಗ್ಬೇಕಾದ್ರೆ ಎಲ್ಲ ನಕ್ಕೊಂಡು ಹೋಗ್ತಾರೆ, ಅವರೇ ಪ್ರಚಾರ ಮಾಡ್ತಾರೆ ಅನ್ನೋ ಖಂಡಿತ ನಿರೀಕ್ಷೆ ಇದೆ. ಬಹುಶಃ ನಮ್ಮ ಸೇಮ್ ಟೀಮ್ ನೀವು ಮಜಾ ಭಾರತದಲ್ಲಿ ನೋಡಿರ್ಬೋದು. ಸೊ ಈಗಲೂ ಕೆಲವು ಜನ ಅದನ್ನ ಮಾತಾಡ್ತಾರೆ, ಎಲ್ಲದು ನಿಮ್ದು ಅದೊಂದು ಮಜಾ ಭಾರತದಲ್ಲಿ ಮಾಡಿರಲ್ಲ, ತುಂಬಾ ಸೂಪರ್ ಆಗಿದೆ. ಸೊ ಅಂತ ಒಂದು ಪ್ಯಾಕೇಜ್ ಮತ್ತೆ ಬರ್ತಿದೆ. ಈ ಸಾಂಗ್ ಇವಾಗ ಟ್ರೆಂಡ್ ಆಗಿರೋದು ಒಬ್ಬ 19 ವರ್ಷದ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಲ್ವಾ? ಇದೆಲ್ಲ ಆಯ್ಕೆ ಮಾಡಿಕೊಳ್ಳುವಾಗ ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಇವಾಗ ಸಾಂಗ್ ಟ್ರೆಂಡ್ ಅಲ್ಲಿ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಇಲ್ಲ ಅಂದ್ರೆ ನಾನು ಮೊದಲು ಸಿನಿಮಾ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಜೊತೆ ಹೇಳ್ತಿದ್ದೆ, ಸಿನಿಮಾ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟ ಆಯ್ತು ನನಗೆ. ತುಳು ಸಿನಿಮಾ ಮಾಡಿದ್ದೆ. ಆಗ ಸಿನಿಮಾ ಮಾಡಬೇಕು ಅನ್ನೋ ಆಸೆಗಿಂತ ಸಿನಿಮಾ ಮಾಡ್ತಾ ಇರುವಾಗ ಆಗುವಂಥ ಕಷ್ಟಗಳಿದೆಯಲ್ಲ, ಒಬ್ಬ ಎಷ್ಟು ದೊಡ್ಡದಿದೆಯಾ ಸಿನಿಮಾ, ಎಷ್ಟು ಕಷ್ಟ ಇದೆಯಾ, ಸುಲಭ ಇಲ್ಲ. ಒಂದು ನಾವು ಏನೋ ಫಸ್ಟ್ ಶೋ ನೋಡಿ ಸಿನಿಮಾ ಏನು ಮಾರೇನೋ, ಅದ್ರ ಹಿಂದೆ ಅಷ್ಟು ದೊಡ್ಡ ಕೆಲಸ ಇದೆ, ಅಷ್ಟು ದೊಡ್ಡ ಅದನ್ನ ನೋಡ್ಬೇಕಾದ್ರೆ ನಂಗೆ ಆಯ್ತು. ನನ್ನ ಫ್ರೆಂಡ್ ಜೊತೆ ನಾನು ಹೇಳಿದೆ, ಸಿನಿಮಾ ಈ ಥರ ಆಗಬಾರ್ದು. ಅಂದರೆ ಸಿನಿಮಾ ಮಾಡಬೇಕಾದ್ರೆ ಒಂದು ಒಳ್ಳೆ ಟೀಮ್ ಬೇಕು, ಒಳ್ಳೆ ತಂಡ ಇದ್ದರೆ. ತಂಡ ಅಂದರೆ ನಮಗೆ ಸಿನಿಮಾ ಮಾಡುವಂಥ ಇಡೀಸ್ ಮತ್ತು ಈ ತಂಡ ಅಂತಲ್ಲ, ಒಂದು ಪ್ರೊಡ್ಯೂಸರ್ ಸೈಡಿಂದ ಒಳ್ಳೆ ತಂಡ ಬೇಕು. ಪ್ರೊಡಕ್ಷನ್ ಹೌಸ್ ಬೇಕು ಒಳ್ಳೆ. ಅದು ಸಿಕ್ಕಿದ್ರೆ ನಾವು ಸಿನಿಮಾ ಮಾಡಲಿಕ್ಕೆ ತುಂಬ ಸುಲಭ, ಮತ್ತು ನಾವು ಸಿನಿಮಾದಲ್ಲೇ ಬದುಕಬಹುದು. ಕರೆಕ್ಟ್. ಇಲ್ಲದಿದ್ರೆ ನಾವು ಸಿನಿಮಾ ಬಿಟ್ಟು ನಮ್ಮ ಸ್ಟೋರಿ, ಅದಕ್ಕೆ ಆ್ಯಕ್ಟಿಂಗ್ ಇದೆಲ್ಲ ಬಿಟ್ಟು ಬೇರೆ ಎಲ್ಲದಕ್ಕೂ ನಾವು ಟೆನ್ಷನ್ ಮಾಡಬೇಕಾಗ್ತದೆ. ಅದು ಒದಗಿಸ್ಬೇಕು, ಇದಾಗಬೇಕು, ಅದು ಎಲ್ಲ ಟೆನ್ಷನ್ ಒಬ್ಬನಿಗೆ ಬೀಳ್ತದೆ. ಕರೆಕ್ಟ್. ಒಂದು ಮದುವೆ ಮನೆಯಲ್ಲಿ ಒಬ್ಬನಿಗೆ ಮನೆಯಲ್ಲಿ ಒಬ್ಬನೇ ಹುಡುಗ ಇದ್ರೆ ಅವನಿಗೆ ಎಲ್ಲ ಟೆನ್ಷನ್ಸ್ ಬರ್ತದಲ್ಲ, ಅದಾಗಬಾರ್ದು. ಮದುಮಗನಿಗೆ ಎಲ್ಲ ಟೆನ್ಷನ್ ಬಂದ್ರೆ ಅವನು ಹೇಗೆ ಕಾಣ್ತಾನೆ? ಹೌದು, ಅದೇ ತರ ಆಗ್ತದೆ. ಈಗ ಇಲ್ಲಿ ನಿರ್ದೇಶಕ ಮತ್ತೆ ರೈಟರ್ ನಾನೇ ಆಗಿರೋದ್ರಿಂದ ಆಕ್ಟು ಕೂಡ ಮಾಡ್ತಿದ್ದೇನೆ. ನನಗೆ ಒಂದೊಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ. ಕಂಪ್ಲೀಟ್ ನನಗೆ ಏನೆಲ್ಲ ಬೇಕು ಅದೆಲ್ಲ ನನಗೆ ಏನೆಲ್ಲ ಬೇಕು, ನಾನು ಏನು ಆಸೆ ಮಾಡ್ತಿದ್ದೀನಿ ಅದನ್ನೆಲ್ಲ ನನಗೆ ಹೊಸತ್ತು ಬೇಕು, ಅದು ಬೇಕು, ಇದು ಬೇಕಂತ ಎಕ್ಕಿ ತಂದು ಕೊಡ್ತಿದ್ರು ನನಗೆ. ಅದಕ್ಕೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಆ ಸಾರಿಗೆ, ಅಂದರೆ ನನ್ನನ್ನೇ ಎಕ್ಕಿದಕ್ಕೆ ಫಸ್ಟ್. ನಿನಗೆ ಬರಿಬೋದು, ನೀನು ಮಾಡ್ಬೋದು. ನಾನು ರಂಗಭೂಮಿಯಲ್ಲಿದ್ದವನು, ನೀನು ಸಿನಿಮಾ ಮಾಡಬೇಕಂತ ಕರೆದವ್ರು ಅವರು, ನೀನು ಬರಿಬೇಕು ಅಂತ. ಈಗಲ್ಲ, ಎಷ್ಟೋ ವರ್ಷಗಳ ಮುಂಚೆ. ಅಲ್ಲಿಂದ ನಂತರ ನಾನು ಸಿನಿಮಾ ಮಾಡಬೇಕಾದ್ರೆ ನನಗೆ ಏನೆಲ್ಲ ಹೊಸತ್ತು ತಂದು ಕೊಡಬೇಕು ಅಂತ ಒಂದು
ಒಂದು ಮನೇಲಿ ಒಂದು ದೊಡ್ಡ ಅಣ್ಣ ಇದ್ರೆ ಇಲ್ಲಾದ್ರೆ ತಂದೆ ಇದ್ರೆ ನಮ್ಮ ಮಗನಿಗೆ ಏನೆಲ್ಲ ಸಿಗ್ಬೇಕು, ನನಗೆ ಸಿಕ್ಕದ್ದೆಲ್ಲ ಅವನಿಗೆ ಸಿಗ್ಬೇಕು ಅಂತ ಒಂದು ಆಸೆ ಇರ್ತದಲ್ಲ, ಹಾಗೆ ರಾಜ್ ಸರ್ ಅವರು. ಅಂದ್ರೆ ಅವರಿಗೆ ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಅದನ್ನೆಲ್ಲ ನನಗೆ ಅದು ಬರಬಾರ್ದು. ಅಂದ್ರೆ ಒಬ್ಬ ನಿರ್ದೇಶಕ ಹೊಸತ್ತು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅವ್ನು ಏನೆಲ್ಲ ಕಷ್ಟ ಆಗುತ್ತೆ ಅದನ್ನೆಲ್ಲ ನನಗೆ ಆಗ್ಬಾರ್ದು ಅಂತ ಅವರು ಒಂದು ಒಳ್ಳೆ ತಂಡನೇ ಕಟ್ಟಿಕೊಟ್ಟಿದ್ರು ನನಗೆ. ಈ ಮ್ಯೂಸಿಕ್ ಡೈರೆಕ್ಟರ್ನು ಚಾಯ್ಸ್ ಮಾಡಿದ್ದವರೇ. ಒಂದು ಒಳ್ಳೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ, ಸುಮೇತ್ ಕೆ ಅಂತ, ಸಣ್ಣ ಹುಡುಗ, ಆದ್ರೆ ಅದ್ಭುತವಾಗಿ ಕೊಡ್ತಾ ಇದ್ದಾನೆ. ಒಳ್ಳೆ ಅವನು ಮ್ಯೂಸಿಕ್ ಎಲ್ಲ ತುಂಬಾ ಇದೆ, ನಮ್ದು ಯಾವುದು ಸ್ಪೋಟಿಫೈ ಅದು ತುಂಬಾ ಇದೆಯಲ್ಲ, ಅದೆಲ್ಲ ತುಂಬಾ ಇದೆ ಯೂಟ್ಯೂಬ್ ಅಲ್ಲೆಲ್ಲ. ಹಾಗೆ ಅವರೇ ತಂದು ಕೊಟ್ಟರು ಸುಮತಿಗೆ. ನಮಗೆ ಫಸ್ಟ್ ನಾನು ಹೌದಾ ಯಾರು ಯಾವ್ದಾದ್ರು ಒಂದು ಟ್ಯೂನ್ ಮಾಡಿಸುವ ಅಂತ ಫಸ್ಟ್ ಟ್ಯೂನಿಗೆ ನಾವು ಫಿದಾಗಿದ್ವಿ. ಫಸ್ಟ್ ಟ್ಯೂನ್ಗೆ ನಾವು ಫಿದಾಗ್ಬಿಟ್ವಿ. ಅಂದ್ರೆ ಮಜಾ ಇದೆಯಲ್ಲ, ನಮ್ಗೆ ಬೇಕಾಗಿರೋದು ಇದೆ. ಹಾಗೆ ಅಲ್ಲಿಂದ ಅವನಿಂದ ಸ್ಟಾರ್ಟ್ ಆಯ್ತು. ಸುಮೇತ್ ಕೆ ಬಂದ್ರು. ಹಾಗೆ ನಮ್ಗೆ ನಮ್ದು DOP ಸಿನಿಮಾಟೋಗ್ರಫರ್ ಚಂದ್ರಶೇಖರನ್ ಅಂತ ಇದ್ದಾರೆ, ಅವರು ತಮಿಳ್ನಾಡು. ಅವರು ನಮ್ಮ ಇಲ್ಲಿ ಕನ್ನಡದಲ್ಲಿ ಸುಮಾರು ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಇವರಿಗೆಲ್ಲ ಪರಿಚಯ ಮೊದಲೇ ಇತ್ತು. ಯುವರತ್ನ, ರಾಜಕುಮಾರ್ ಇದರಲ್ಲಿ ತುಂಬಾ ಸಿನಿಮಾ ಮಾಡಿದ್ರು. ಹಾಗೆ ನನಗೆ ಅಂದ್ರೆ ರಾಜ್ ಸರ್ ಹೇಳಿದ್ರು, ನಿಮ್ಗೆ ಒಬ್ರು ಒಳ್ಳೆ ಸಿನಿಮಾಟೋಗ್ರಫರ್ ಬೇಕು, ಆದ್ರೆ ಒಬ್ಬ ಒಳ್ಳೆ ಮನುಷ್ಯನು ಬೇಕು ನಿಮ್ಗೆ. ಹೊಸೊಬ್ರು ಮಾಡ್ಬೇಕಾದ್ರೆ ಒಳ್ಳೆ ಮನುಷ್ಯರು ಸಿಗ್ಬೇಕು. ದೊಡ್ಡ ಹೆಸರಿದ್ದವರು ಅಂದ್ರೆ ಅವರನ್ನ ನನಗೆ ಆಳ್ಲಿಕ್ಕೆ ಕಷ್ಟ ಇದೆ ಅಲ್ಲಿ ಬಂದ್ರೆ. ಅದಕ್ಕೆ ಹೇಳಿದ್ರು ಒಳ್ಳೆ ವ್ಯಕ್ತಿ ಬೇಕು ನಿಮಗೆ ಅಂತ. ನಮ್ಗೆ ಬಂದ ಮೇಲೆ ನನಗೆ ಅವರು ನಮ್ಮ ಮನೆಯವ್ರ ತರನೇ ಇದ್ರು. ಅವರ ಏನೆಲ್ಲ ಅವರ ಒಳ್ಳೊಳ್ಳೆ ಆಲೋಚನೆಗಳಿತ್ತು ಈ ಸಿನಿಮಾಕ್ಕೆ ಎಲ್ಲ ತಂದು ಹಾಕಿದ್ದಾರೆ. ನಿಮ್ಗೆ ಈ ಸಿನಿಮಾ ಈಗ ಟ್ರೈಲರ್ ನೋಡ್ಬೇಕಾದ್ರೆ ಎಂಜಾಯ್ ಮಾಡ್ತಿದ್ರು. ನಾನ್ ಫಸ್ಟ್ ನರೇಶನ್ ಅವ್ರಿಗೆ ಕೊಡ್ಬೇಕಾದ್ರೆ ಸಹ ಅವರು ಸ್ಟಾಪ್ ಮಾಡ್ತಿದ್ರು, ನಿಲ್ಲಿ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ. ಒಂದ್ 10 ನಿಮಿಷ ಬಿಟ್ಟು ಬರ್ತಿದ್ರು. ಪುನಃ ಹೇಳಿ, ಯಾವ್ದು ಪುನಃ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಡಿ, ಪುನಃ ಅದನ್ನೇ ಪುನಃ ಹೇಳಿ ನಂಗೆ ಅಂತ ನಾನು ಹೇಳಿರೋದನ್ನೇ. ಅಷ್ಟು ಮಜಾ ಮಾಡ್ತಿದ್ರು ಅವ್ರು. ಮತ್ತೆ ಶೂಟ್ ಆಗ್ಬೇಕಾದ್ರೆ ಸಹ ಅವ್ರಿಗೆ ಗೊತ್ತಿರ್ತದಲ್ಲ ಈಗ ಇದೇ ಸೀನ್ ಬರ್ತಾ ಇದೆ ಅಂತ, ಅವ್ರು ಕ್ಯಾಮರಾ ಬಿಟ್ಟು ಹೋಗೋರು ದೂರ ಆದ್ರೆ ಶೇಕ್ ಆಗ್ತದೆ. ನಾನು ನಗ್ತಾ ಇರ್ತಾರೆ. ಒಳ್ಳೆ ಮನುಷ್ಯ, ಒಳ್ಳೆ ಒಂದು ನಮ್ಗೆ ಸಿನಿಮಾಕ್ಕೆ ಏನ್ ಬೇಕೋ ನಂದೇನ್ ಕಲ್ಪನೆ ಇತ್ತ, ನನ್ಗೊಂದು ಊರು ಕಟ್ಟಿ ಕೊಡ್ಬೇಕು ಅಂತ ಅದನ್ನೆಲ್ಲ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಇವ್ರು ನೋಡ್ತಿರೋದವರೆಲ್ಲ ಅವರ ಕಣ್ಣಿಂದ ನೋಡಿರೋದು. ಲೈಟ್ ಆಫ್ ಮಾಡ್ತಾರೆ ಸೀನ್ ನಡೀತಿರ್ಬೇಕಾದ್ರೆ, ಯಾರಿಗೆ ತಡೆಯಕ್ಕೆ ಆಗಿದೆ ಆಗುದಿಲ್ಲ ಲೈಟ್ ಆಫ್. ನನಗೆ ಇವ್ರದ್ದು ಕತೆ ಗೊತ್ತು. ಇವ್ರು ಪಂಚಾಗಿ ಇವ್ರು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸುಮಾರು ನಗ್ತಾರೆ. ಅದು ಕೂಡ ಲೈವ್ ಅಲ್ಲಿ ಏನಾದ್ರು ಆ ಕಾಮಿಡಿಯಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಅದರ ನಂತರ ಇವ್ರದ್ದು ನಗು ಬೇರೆ ಲೆವೆಲ್ ಸಿಕ್ಕಾಪಟ್ಟೆ ಎಲಿವೇಟ್ ಆಗಿದೆ. ನನಗೆ ಎಕ್ಸ್ಪೀರಿಯನ್ಸ್ ಅದು JP ಜೊತೆಗೆ. ನಾವು ನೈಟ್ ಶೂಟ್ ಮಾಡ್ತಿದ್ವಿ ಆಯ್ತಾ. ಆ ಸೀಕ್ವೆನ್ಸ್ ಅಲ್ಲಿ ನಾನು ಒಳಗೆ ಇದ್ದೇನೆ, ಮನೆದ ಒಳಗಡೆ ಇವ್ರು ಹೊರಗೆ ಇದ್ದಾರೆ. ಸೊ ಒಂದು ಸೀಕ್ವೆನ್ಸ್ ಅದು ಸಡನ್ ಲೈಟ್ ಆಫ್ ಮಾಡಿದ್ರು ಒಳಗಿದ್ದು. ಅಂದ್ರೆ ನಾನು ಇವ್ರಿಗೆ ನಮ್ಗೆ ತುಂಬಾ ಟೈಮ್ ಇತ್ತಲ್ಲಿ. ಅಂದ್ರೆ ಇವರು ಒಳಗಿದ್ದಾರೆ, ಇವ್ರು ಡೋರ್ ತೆಗಿಬೇಕು, ಅವ್ರು ಒಳಗಿದ್ದಾರೆ, ನಾನು ಹೊರಗಿದ್ದೇನೆ. ಮನೆ ಒಳಗೆ ಯಾರಿಲ್ಲ, ಎಲ್ಲ ಹೊರಗಿದ್ದಾರೆ. ಹಾಗೆ ಒಂದು 10 ಗಂಟೆ 11 ಗಂಟೆ ಆಗಿರ್ಬೇಕೇನೋ, 11:30 ಆಗಿರ್ಬೇಕು. ಹಾಗೆ ನಾನು ಬೇರೆ ಏನೋ ಲೈನ್ ಹೇಳ್ತಿದ್ದೀನಿ ಇವರಿಗೆ, ನೆಕ್ಸ್ಟ್ ಸಿನಿಮಾ ಮಾಡೋದು ಈ ತರ ಅಂತ ನಾನು ಲೈನ್ ಹೇಳ್ತಿದ್ದೀನಿ, ಹಾರರ್ ಲೈನ್ ಹೇಳ್ತಿದ್ದೀನಿ. ತುಂಬಾ ಹಾರರ್ ಸೀಕ್ವೆನ್ಸ್ ಎಲ್ಲ ಹೇಳ್ತಿದ್ದೀನಿ. ಆ ತರ ಬರುತ್ತೆ, ಈ ತರ ಬರುತ್ತೆ, ಆಗ ಸಡನ್ ಲೈಟ್ ಆಫ್ ಆಗ್ತದೆ, ಮನೆ ಒಳಗಿಂದ ಯಾರೋ ಬಂದು ನಿಲ್ತಾರೆ, ಹಾಗೆ ಆಗ ಲೈಟ್ ಆಫ್ ಆಯ್ತು. ನಾನು ಹೇಳ್ತಿರ್ಬೇಕಾದ್ರೆ ಲೈಟ್ ಆಫ್ ಆಯ್ತು. ಅಲ್ಲಿ ತನಕ ಇವ್ರು ಕೇಳ್ತಾ ಇದ್ರು, ಓಕೆ ಇದು ನೀವು ಮತ್ತೆ ಹೇಳ್ತೀರಾ ಇದನ್ನು? ನನ್ಗೆ ಗೊತ್ತಿಲ್ಲ, ಇವ್ರಿಗೆ ಭಯ ಆಗ್ತಿತ್ತು. ಅಲ್ಲಿ ಭಯನೂ ಪಟ್ಟಿದ್ದೀರಿ. ಅಲ್ಲಿ ಲೈಟ್ ಆಫ್ ಬೇಕು ನಮ್ಗೆ, ಲೈಟ್ ಆನ್ ಇರಬಾರ್ದು, ಲೈಟ್ ಆಫ್ ಬೇಕು. ಅದಕ್ಕೆ ಇವರು ಅವ್ರ ಹತ್ರ ಹೇಳುದು, ನಮ್ಮ DOP ಹತ್ರ, ಇಲ್ಲೊಂದು ಲೈಟ್ ಹಾಕ್ಬೋದಾ? ಮತ್ತೆ ಡೋರ್ ಬಂದಾದ್ರೆ ಇವರಿಗೆ ಎದುರಿಗೆ ಆಗ್ತದೆ. ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ನಾವು ನಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. 25 ಮಿನಿಟ್ಸ್ ಕಂಟಿನ್ಯೂಸ್ ನಗ್ತಿದ್ವಿ, ಗೊತ್ತಿಲ್ಲ, ಸುಮ್ನೆ ಅದು ಪಂಚಾಗಿರೋದು. ಅದಕ್ಕೆ ನಾನ್ ನಗ್ತಾ ಇದ್ದೇನೆ, ನಾನು ಇರ್ಬೇಕು, ಇವ್ರು ನಗ್ತಾರೆ, ಇವ್ರ ಮುಖ ನೋಡಿ ನಾನ್ ನಗ್ತೇನೆ. ಅದು ಸೀರಿಯಸ್ ಸೀಕ್ವೆನ್ಸ್, ಅದು ಬೇರೆ. ಓಕೆ ರೋಲ್ ಕ್ಯಾಮರಾ ಆಕ್ಷನ್ ಅಂತ ಹೇಳಿ ಇವರಿಂದ ಅದು ನಾನ್ ಕನೆಕ್ಟ್ ಆಗ್ತೀನಿ, ನಾನ್ ಸ್ಟಾರ್ಟ್ ಮಾಡ್ತೀನಿ. ಅದು ಶೂಟ್ ಆಗ್ತಿಲ್ಲ, ಅವರೆಲ್ಲ ಹೇಳ್ತಾರೆ. ಅವ್ರು ನಮ್ಮ ಪ್ರತೀಕ್ ಅಂತ ಅವರೆಲ್ಲ ಇದ್ದಾರೆ, ಅವರೆಲ್ಲ ಹೇಳ್ತಾರೆ, ಅಣ್ಣ ರಾತ್ರಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ. ನಮ್ಗೆ ಯಾಕೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆಗ ಗೊತ್ತಾಗಿದ್ದು ಇದು ಕನೆಕ್ಷನ್ ಈ ರೀತಿ ಸ್ಟಾರ್ಟ್ ಆದ್ರೆ ಕಂಟಿನ್ಯೂಸ್ ನಗ್ತಾರೆ. ಕಾಮಿಡಿ ಬೇಕಂತಿಲ್ಲ, ಏನಾದ್ರು ಸಣ್ಣ ಬೀಜಗೂ ನಗ್ತಾರೆ. ನಾಟಕದಲ್ಲಿ 2 ಸಲ ಲೈಟ್ ಆಫ್ ಆಗಿದೆ. ಹೌದಾ? ಜುಲೈ 25ಕ್ಕೆ ಥಿಯೇಟರ್ಗೆ ಬರ್ತಿದ್ದೇವೆ. ನಮ್ಮ ಮರ್ಲೂರ್ನ ಅಷ್ಟು ಜನರು ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ. ಬನ್ನಿ, 1-2 ಗಂಟೆ ಕಾಲ ಆರಾಮಾಗಿ ನಕ್ಬಿಡಿ ಅಂತ ಹೇಳ್ತಿದ್ದೀನಿ. ಮರ್ಲೂರ್ ಮತ್ತೆ ಸೋಮೇಶ್ವರ ಜನರನ್ನು ನೋಡ್ಲಿಕ್ಕೆ ಬನ್ನಿ. ಟ್ರೇಲರ್ ನೋಡಾಗಿದೆ,
ಇನ್ನು ಕೂಡ ಯಾರು ನೋಡಿಲ್ಲ, ಈಗಲೇ ಹೋಗಿ ನೋಡಿ, ಬಹಳ ಚೆನ್ನಾಗಿದೆ. ಹಾಡಂತೂ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಸಿನಿಮಾ ಕೂಡ ಗೆಲ್ಲುವುದಕ್ಕೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಸೊ ಈ ಕಲಾವಿದರ ಜೊತೆಗೆ, ಈ ದಿಗ್ಗಜರ ಜೊತೆಗೆ ಮತ್ತೆ ಮಾತುಕತೆ ನಾವು ಮಾಡಬೇಕು. ಒಂದು 25 days, 50 days, 75, 100 days ಆದ್ಮೇಲೆ ಖಂಡಿತವಾಗ್ಲೂ ಆ ತುಳುನಾಡಿನ ದೈವಿಕ ಶಕ್ತಿಗಳು, ನಾವು ನಂಬುವಂತ ಎಲ್ಲ ದೇವರುಗಳ ಆಶೀರ್ವಾದದಿಂದ JP ಅಣ್ಣನ ಈ ಒಂದು ಕನಸು ಗೆಲ್ಲಿ ಎಲ್ಲ ಹೊಸ ಕಲಾವಿದರಾಗಿರ್ಬೋದು, ಹಳೆಯ ಕಲಾವಿದರಾಗಿರ್ಬೋದು, ಇವರೆಲ್ಲ ನಟನಾ ಕೌಶಲ್ಯಗಳು ಪ್ರತಿಯೊಬ್ಬರ ಮನಸ್ಸಲ್ಲಿ ಉಳಿದು ಮುಂದೊಂದು ದಿನ ದೊಡ್ಡ ಚಿತ್ರರಂಗದ ಬದಲಾವಣೆಗೆ ಈ ಚಿತ್ರ ಕಾರಣ ಆಗ್ಲಿ ಅಂತ ಕೇಳಿಕೊಳ್ತೀನಿ. ನೀವು ನನ್ನ ಜೊತೆಗೆ ಬಂದು ನಿಮ್ಮ ಸಮಯ ಕೊಟ್ಟು ಮಾತಾಡಿರೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೇನೆ ಇದರ ಒಂದು ವಿಷಯವನ್ನ ನಿಮ್ಮ ಜೊತೆ ಮಾತಾಡೋದಕ್ಕೆ ನಂಗೆ ಸಹಕಾರ ಕೊಟ್ಟಿರುವಂತ ಕಟಿಂಗ್ ಮೀಡಿಯಾ, ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದದೊಂದಿಗೆ ಮತ್ತೆ ಸಿಗ್ತೀವಿ ಇದರ ಗೆಲುವಿನ ಪಯಣದೊಂದಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್.